ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ಸೌಲಭ್ಯ ನೀಡದ ಆರೋಪ. ಜೈಲಿಗೆ ಖುದ್ದು ಜಡ್ಜ್ ಭೇಟಿಗೆ ಕೋರಿದಂತಹ ಅರ್ಜಿ ಆದೇಶಕ್ಕೆ ಸಂಬಂಧಪಟ್ಟಂತೆ ಮಧ್ಯಾಹ್ನ 3 ಗಂಟೆಗೆ 57ನೇ ಸಿಸಿಎಚ್ ಕೋರ್ಟ್ನಿಂದ ಆದೇಶ ಪ್ರಕಟವಾಗುತ್ತೆ. ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ಸೌಲಭ್ಯ ನೀಡದ ಆರೋಪ ಕೇಳಿ ಬರ್ತಾ ಇತ್ತು. ಜೈಲಿಗೆ ಖುದ್ದು ಜಡ್ಜ್ ಭೇಟಿಗೆ ಕೋರಿದಂತಹ ಅರ್ಜಿ ಆದೇಶ ಮಧ್ಯಾಹ್ನ 3 ಗಂಟೆಗೆ 57ನೇ ಸಿಸಿಎಚ್ ಕೋರ್ಟ್ನಿಂದ ಆದೇಶ ಹೊರಡಲಿದೆ. ಕಾರಾಗೃಹದಲ್ಲಿ ಕನಿಷ್ಠ ಸೌಲಭ್ಯ ಕೊಡ್ತಿಲ್ಲ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಹಾಸಿಗೆ ದಿಂಬು ಕೊಡ್ತಿಲ್ಲ, ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ, ಜೈಲಲ್ಲಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳಿ ದರ್ಶನ್ ಹೇಳಿದ್ರು. ನ್ಯಾಯಾಧೀಶರೇ ಪರಿಶೀಲನೆ ನಡೆಸುವಂತೆ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು. ಜೈಲಿಗೆ ಜಡ್ಜ್ ಭೇಟಿಗೆ ಕೋರಿದಂತಹ ಅರ್ಜಿ ಆದೇಶ ಮಧ್ಯಾಹ್ನ ಪ್ರಕಟವಾಗುತ್ತೆ. ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪು ಕಾಯ್ದಿರಿಸಿದ ಸೆಷನ್ಸ್ ಕೋರ್ಟ್ ಹಾಸಿಗೆ ದಿಂಬನ್ನ ಕೊಡ್ತಿಲ್ಲ, ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ರು. ಜೈಲಿನಲ್ಲಿ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಹೇಳಿ ದರ್ಶನ್ ಅವರು ಹೇಳಿದ್ರು. ನ್ಯಾಯಾಧೀಶರೇ ಪರಿಶೀಲನೆ ನಡೆಸುವಂತೆ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು. ಜೈಲಿಗೆ ಜಡ್ಜ್ ಭೇಟಿಗೆ ಕೋರಿದಂತಹ ಅರ್ಜಿ ಆದೇಶ ಮಧ್ಯಾಹ್ನ ಪ್ರಕಟವಾಗಲಿದೆ. ಹಾಗಾದ್ರೆ ದರ್ಶನ್ಗೆ ಹಾಸಿಗೆ ದಿಂಬು ಸಿಗುತ್ತಾ ಅಂತ ಹೇಳಿ ಕಾದ್ ನೋಡ್ಬೇಕಾಗಿದೆ. ಇದು 1-2 ತಿಂಗಳಿಂದಲೂ ಕೂಡ ಇದೇ ವಾದ ವಿವಾದಗಳು ನಡೀತಾನೆ ಇದೆ. ಹಾಸಿಗೆ ದಿಂಬು ಕೊಡ್ತಾ ಇಲ್ಲ, ಕೋರ್ಟ್ ಆದೇಶವಿದ್ರೂ ಕೂಡ ಜೈಲಧಿಕಾರಿಗಳು ಹಾಸಿಗೆ ದಿಂಬನ್ನು ಕೊಡೋದಕ್ಕೆ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇದರ ಸಂಬಂಧವಾಗಿ ಇವತ್ತು ಮಧ್ಯಾಹ್ನ ಆದೇಶ ಪ್ರಕಟವಾಗಲಿದೆ. ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪನ್ನ ಕಾಯ್ದಿರಿಸಿದ ಸೆಷನ್ಸ್ ಕೋರ್ಟ್ ಆರೋಪಿ ದರ್ಶನ್ಗೆ ಜೈಲಿನಲ್ಲಿ ಯಾವ ಸೌಲಭ್ಯ ಕೂಡ ನೀಡ್ತಾ ಇಲ್ಲ. ಜೈಲಿಗೆ ಖುದ್ದು ಜಡ್ಜ್ ಭೇಟಿಗೆ ಕೋರಿದಂತಹ ಅರ್ಜಿ ಆದೇಶ ಮಧ್ಯಾಹ್ನ 3 ಗಂಟೆಗೆ 57ನೇ ಸಿಸಿಎಚ್ ಕೋರ್ಟ್ನಿಂದ ಮಹತ್ವದ ಆದೇಶ ಬರಲಿದೆ. ಹಾಗಾದ್ರೆ ಇವತ್ತಾದ್ರೂ ಸಿಗುತ್ತಾ ದರ್ಶನ್ಗೆ ಹಾಸಿಗೆ ದಿಂಬಿನ ಭಾಗ್ಯ ಅಂತ ಹೇಳಿ ಕಾದು ನೋಡಬೇಕಾಗಿದೆ. ಜೈಲಿನಲ್ಲಿ ದರ್ಶನ್ ನರಳಾಡ್ತಾ ಇದ್ರು. ಯಾವ ಸೌಲಭ್ಯಗಳು ಕೂಡ ಕನಿಷ್ಠ ಸೌಲಭ್ಯ ಕೂಡ ಸಿಗ್ತಾ ಇಲ್ಲ. ಕಾರಾಗೃಹದಲ್ಲಿ ಕನಿಷ್ಠ ಸೌಲಭ್ಯವನ್ನ ಕೊಡ್ತಿಲ್ಲ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಹಾಸಿಗೆ ದಿಂಬು ಕೊಡ್ತಿಲ್ಲ, ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ, ಜೈಲಿನಲ್ಲಿ ಟಾರ್ಚರ್ ಕೊಡ್ತಿದ್ದಾರೆ, ಟಾರ್ಚರ್ ಅನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ದರ್ಶನ್ ಮತ್ತು ದರ್ಶನ್ ಪರ ವಕೀಲ ವಾದವನ್ನ ಮಂಡಿಸಿದ್ರು. ನ್ಯಾಯಾಧೀಶರೇ ಪರಿಶೀಲನೆ ನಡೆಸುವಂತೆ ದರ್ಶನ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಜೈಲಿಗೆ ಜಡ್ಜ್ ಭೇಟಿಗೆ ಕೋರಿದಂತಹ ಅರ್ಜಿ ಆದೇಶ ಮಧ್ಯಾಹ್ನ ಪ್ರಕಟವಾಗಲಿದೆ. ವಾದ ಪ್ರತಿವಾದವನ್ನ ಆಲಿಸಿ ತೀರ್ಪು ಕಾಯ್ದಿರಿಸಿದ ಸೆಷನ್ಸ್ ಕೋರ್ಟ್